ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಶುಕ್ರವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಬೆಳಗ್ಗೆ ನಾನು 6 o'clock ಎದ್ದು ಏನೇನು ಕೆಲಸ ಮಾಡ್ತೀನಿ, ಏನು ತಿಂಡಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ತುಂಬ ಚೆನ್ನಾಗಿದೆ, ಫುಲ್ ಲಾಸ್ಟ್ವರೆಗೂ ನೋಡಿ, ಯಾರು ಅರ್ಧದಲ್ಲೇ ಕಟ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಬೆಳಗ್ಗೆನೇ ಬೆಳಗಿನ ಕೆಲಸ. ಬೆಳಗ್ಗೆ ಎಲ್ರಿಗೂ ಗೊತ್ತಿರುತ್ತಲ್ವ, ಬೇಗನೆ ಎದ್ದಿದ್ದೆ, 5:30ಗೆ ಎದ್ದಿದ್ದೆ. ಸ್ವಲ್ಪ ರೊಟ್ಟಿಗೆಲ್ಲ ಇಟ್ಟು ಕಲಸಿಟ್ಬಿಟ್ಟು ಬಂದುಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಟೀ ಮಾಡಿಕೊಟ್ಬಿಟ್ಟು ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ ಗೈಸ್. ಯಾಕಂದರೆ ಟೀದು ಯಾವಾಗಲೂ ಸುಮಾರು ಶೂಟ್ ಮಾಡ್ಕೊಂಡಿರ್ತೀನಿ, ಹಾಗಾಗಿ ಟೀ ಎಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ. ಟೀ ಮಾಡಿಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಕುಡಿದ್ಬಿಟ್ಟು ಬಂದು ಬಾಗಿಲು ತೊಳಿತಾ ಇದ್ದೀನಿ ನೋಡಿ. ಯಾಕಂದರೆ ತುಂಬ ದೊಡ್ಡ ಬಾಗಿಲಲ್ವ, ಹಾಗಾಗಿ ತೊಳೆಯೋದು ಸ್ವಲ್ಪ ಲೇಟಾಗಿಬಿಡುತ್ತೆ. ಒಳಗಿಂದನೂ ತೊಳ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ನಮ್ಮ ಮನೆಯವರು ಒಂದು ಸ್ವಲ್ಪ ವಿಡಿಯೋ ಮಾಡು ಅಂದರೆ ಎಲ್ಲ ಗಿಡಗಳ್ನೆಲ್ಲ ತೋರಿಸ್ತಾವ್ರೆ ನೋಡಿ. ಸುಮಾರು ಸರಿ ತೋರಿಸಿದ್ದು ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲೇ ಒಂದು ಸರಿ ಬಂದಿತ್ತು, ಅದನ್ನು ಹಾರ್ವೆಸ್ಟ್ ಮಾಡಿ ಮೆಂತ್ಯ ಬಾತ್ ಮಾಡಿದ್ದೆ. ನಿಜವಾಗ್ಲೂ ಎಷ್ಟು ಟೇಸ್ಟಾಗಿತ್ತು ಅಂದರೆ ಅಷ್ಟು ಸಖತ್ತು ಸ್ಮೆಲ್ ಬರ್ತಾಯಿತ್ತು. ಯಾಕಂದರೆ ಏನು ಗೊಬ್ಬರ ಏನು ಹಾಕಿಲ್ದೆ ಬೆಳೆದಿರ್ತೀವಲ್ವ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ಅಷ್ಟೇ ಸಖತ್ತು ಚೆನ್ನಾಗಿತ್ತು. ಹಂಗಾಗಿ ಇನ್ನೊಂದು ಸರಿ ಅದೇ ಪಾಟಿಗೆ ಹಾಕಿದ್ದೀನಿ. ಇನ್ನೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ಮೂಲಂಗಿ ಸೀಡ್ಸ್ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೂಲಂಗಿ. ಇನ್ನು ಹುರುಳಿಕಾಯಿ ಮತ್ತು ಪಾಲಕು, ದಂಟಿನ ಸೊಪ್ಪು, ಬೀಜ ಎಲ್ಲನೂ ಹಾಕಿದ್ದೀನಿ ಹಾರ್ವೆಸ್ಟ್ ಮಾಡಿ. ಅದೆಲ್ಲ ಬಂದ ಮೇಲೆ ನಿಮಗೆ ನಾನು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡಿ, ಎಲ್ಲ ಸುಮಾರು ಗೋಡೆ ಅದೆಲ್ಲ ತೊಳ್ಕೊಬೇಕಾಗಿತ್ತು, ಹಂಗಾಗಿ ಎಲ್ಲ ತೊಳಿತಾ ಇದ್ದೀನಿ. ತೊಳೆದಾದ್ಮೇಲೆ ಸ್ವಲ್ಪ ಸಿಂಪಲಾಗಿ ಒಂದು ರಂಗೋಲಿ ಬಿಡೋಣ ಅಂತೇಳ್ಬಿಟ್ಟು ಬಿಡ್ತಾಯಿದ್ದೀನಿ ನೋಡಿ. ಆಗಲೇ ಮಳೆ ಶುರುವಾಗ್ಬಿಟ್ಟಿದೆ ಗಾಯ್ಸ್. ಚಿಕ್ಕದಂಗೆ ಹನಿ ಬೀಳ್ತಾಯಿತ್ತು. ಆದ್ರೂ ಹೆಂಗೆ ತೊಳೆದ್ಬಿಟ್ಟು ಇದು ಮಾಡೋದು ಅಂತೇಳ್ಬಿಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಸುಮ್ಮನೆ ಸಿಂಪಲಾಗಿ ಒಂದು ಬಿಟ್ಬಿಡೋಣ ಅಂತೇಳ್ಬಿಟ್ಟು. ಆದರೆ ಬಟ್ ಏನು ಗೊತ್ತಾ, ಆಮೇಲೆ ಮಳೆನೇ ಬರಲಿಲ್ಲ, ಸುಮ್ಮನೆ ಮೋಡ ಅಷ್ಟೇ ಇತ್ತು. ರಂಗೋಲಿ ಹಾಗೆ ಇತ್ತು, ಚೆನ್ನಾಗಿತ್ತು. ಹಂಗಾಗಿ ಸುಮ್ಮನೆ ಸಿಂಪಲಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಬಿಡ್ತಾಯಿದ್ದೀನಿ. ನನಗೂ ಏನಂತ ದೊಡ್ಡ ರಂಗೋಲಿ ಎಲ್ಲ ಬರೋದಿಲ್ಲ. ಚಿಕ್ಕದಾಗಿ ಸಿಂಪಲಾಗಿ ಒಂದು ಸ್ವಲ್ಪ ಬಿಡ್ತೀನಿ. ದೊಡ್ಡವು ಅಂದರೆ 15ರಿಂದ 8 ಒಂದು ಸ್ವಲ್ಪ ಬರ್ತಾವೆ ಅಷ್ಟೇನು, ಮಿಕ್ಕಿದ್ದೇನು ಬರೋದಿಲ್ಲ. ಅಷ್ಟೊಂದು ದೊಡ್ಡವೆಲ್ಲ ಏನು ಬರೋದಿಲ್ಲ. ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಚಿಕ್ಕದಾಗಿ ನಾನೇ ವೆರೈಟಿ ಇದು ಮಾಡ್ಕೊಂಡು ಬಿಡ್ತಾ ಇರ್ತೀನಿ ನೋಡಿ. ಹಾಗಾಗಿ ಇವಾಗ ಇದನ್ನು ಸುಮಾರಾಗಿ ಹಂಗೆ ಬಿಟ್ಟೆ ರಂಗೋಲಿನ. ಬಾಗಿಲು ತೊಳ್ತಿದ್ರೆ ರಂಗೋಲಿ ಬಿಟ್ಟರೆ ಏನೋ ಒಂಥರ ಸಮಾಧಾನ. ಹಂಗಾಗಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ಥರ. ಹಂಗಾಗಿ ರಂಗೋಲಿ ಬಿಟ್ಟಿದ್ದೀನಿ. ರಂಗೋಲಿ ಬಿಟ್ಟ ತಕ್ಷಣ ಇನ್ನೂ ತುಂಬಾ ಕೆಲಸ ಇದೆ. ರೊಟ್ಟಿಗೊಂದು ಕಲಸಿಟ್ಬಿಟ್ಟು ಬಂದಿದ್ದೀನಿ, ಯಾಕಂದರೆ ಆಮೇಲೆ ಲೇಟಾಗಿಬಿಡುತ್ತೆ ಇಬ್ಬರಿಗೂ ಅಂತೇಳ್ಬಿಟ್ಟು. ನನ್ನ ಮಗನಿಗೆ ಕಾಲೇಜಿಗೆ, ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ, ಇಬ್ಬರಿಗೂ ಲೇಟಾಗಿಬಿಡುತ್ತಲ್ಲ. ಹಾಗಾಗಿ ಎಲ್ಲ ಕೆಲಸ ಒಳಗಡೆ ಮುಗಿಸಿ ಬಂದಿದ್ದೀನಿ. ನಾನೆಲ್ಲ ಇದು ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ದೇವ್ರ ಮನೆಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ರು. ಇನ್ನು ನೆಲ ಒರೆಸ್ಬೇಕು ಗಾಯ್ಸ್. ನೆಲ ಒರೆಸೋದು ಜಾಸ್ತಿನೇ ಇದೆ ನೋಡಿ. ಇವಾಗ ನಾನು ಅದನ್ನೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಶೂಟ್ ಮಾಡಿಕೊಡ್ರಿ, ನಮ್ಮ ಮನೆಯವ್ರು ಅಲ್ಲೇ ಸ್ನಾನಕ್ಕೆ ಹೋಗಿದ್ರು, ಅದಕ್ಕೆ ಒಂದು ಸ್ವಲ್ಪ ಶೂಟ್ ಮಾಡಿಕೊಡಿ ಅಂದೆ. ಹಂಗಾಗಿ ನೆಲ ಒರೆಸೋದನ್ನೆಲ್ಲ ಅವ್ರು ಒಂದು ಸ್ವಲ್ಪ ಶೂಟ್ ಮಾಡಿಕೊಟ್ಟಿದ್ರು. ನಾನು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ನೆಲೆಲ್ಲ ಒರೆಸ್ಕೊಂಡು, ಮಾಮೂಲಿ ಶುಕ್ರವಾರ ಸೋಮವಾರ ಇದ್ದೇ ಇರುತ್ತಲ್ಲ, ವಾರಕ್ಕೆ 3 ದಿನ ಒರೆಸ್ತೀನಿ. ಬುಧವಾರನೂ ಕ್ಲೀನ್ ಮಾಡ್ತೀನಿ ನಾನು. ಆದರೆ ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಇವತ್ತು ಯಾಕೋ ಅನ್ನಿಸ್ತು, ಇದನ್ನಾದ್ರು ವಿಡಿಯೋ ಮಾಡೋಣ ಇವತ್ತು ಅಂತೇಳ್ಬಿಟ್ಟು ಅದನ್ನು ವಿಡಿಯೋ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ಮತ್ತೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ, ಹೆಣ್ಮಕ್ಳಿಗೆ ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲ್ಲ ಅನಿಸುತ್ತೆ ಅಲ್ವಾ. ಅಷ್ಟು ಕೆಲಸ ಇರುತ್ತೆ. ಆದ್ರೂ ಗಂಡು ಮಕ್ಕಳು ಏನು ಮಾಡ್ತೀರಾ ಮನೇಲಿ, ಏನು ಮಾಡ್ತೀರಾ ಅನ್ನೋದು ಮಾತ್ರ ತಪ್ಪೋದಿಲ್ಲ. ಎಲ್ಲರ ಮನೇಲಿ ಇದು ಕಾಮನ್ ಅಂತ ಅಂದ್ಕೊತೀನಿ. ನಮ್ಮ ಮನೇಲೂ ಅಂತ ಇರ್ತಾರೆ ಒಂದೊಂದ್ಸರಿ. ಯಾವಾಗಾರು ಸಿಟ್ಟು ಬಂದಾಗ ಬೆಳಗ್ಗೆಯಿಂದ ಏನು ಮಾಡ್ತಾ ಇರ್ತೀನಿ ನೀನು ಅಂತಿರ್ತಾರೆ. ಆದರೂ ಪಾಪ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯವರು, ಸುಮಾರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಡ್ಯೂಟಿಗೆ ಹೋದಾಗ ಪಾಪ ಬೆಳಗ್ಗೆನೇ 7:30 ಡ್ಯೂಟಿ ಇರುತ್ತೆ, ಅವರು ಬರೋದೇ ನೈಟು. ಹಾಗಾಗಿ ಇನ್ನೇನು ಹೆಲ್ಪ್ ಮಾಡ್ತಾರೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಏನಾದರೂ ವಿಡಿಯೋ ಶೂಟ್ ಏನಾದ್ರು ಇದ್ದರೆ ಮಾಡಿಕೊಟ್ಬಿಡ್ತಾರೆ ನೋಡಿ. ನಾವು ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ನಾನು ಇಷ್ಟೆಲ್ಲ ಕೆಲಸ ಮುಗಿಸಿದ್ದೆ. 7:30 ಅಷ್ಟೊತ್ತಿಗೆ ಇದೆಲ್ಲ ಕೆಲಸ ಮುಗಿಸಿರೋದು ನಾನು. ನಿಜವಾಗ್ಲೂ ಯಪ್ಪ ಎಷ್ಟು ಕಷ್ಟ ಆಗುತ್ತೆ ಬೆಳಗ್ಗೆನೇ ಅಂದರೆ. ಅದಕ್ಕೆ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹೋಗ್ಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ರೆ ಅವಾಗ ಬಟ್ಟೆ ವಾಶು ಆಗಿರ್ತವೆ, ತಿಂಡಿನೂ ಆಗಿಬಿಡುತ್ತೆ. ಇನ್ನೂ ನೋಡಿ ಬೆಡ್ ಹಂಗೆ ಬಿದ್ದಿರ್ಬಿಟ್ಟು ಬೆಡ್ ಎಲ್ಲ ತೆಗೆದು ನೆನ್ನೆ ವಾಶ್ ಮಾಡಿ ಹಾಕಿದ್ದೆ, ಅದನ್ನೆಲ್ಲ ಹಾಸಬೇಕು ಇವಾಗ. ಅದನ್ನೆಲ್ಲ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಬೋದು. ಫಸ್ಟ್ ಇದೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಟ್ಟೆ ವಾಶ್ಗೆ ಹಾಕ್ತಾಯಿದ್ದೀನಿ. ಎಷ್ಟು ಜೊತೆ ಬಟ್ಟೆ ಬಿಚ್ಚಿ ಒಂದು ವಾರದಷ್ಟೇ, ಇದೊಂದು ವಾರಕ್ಕಾಲ ಒಂದು ಸರಿ ಹೋಗ್ದಿದ್ದೆ. ಇದು ಎಷ್ಟು ಜೊತೆ ಬಿಚ್ಚಾಕಿದ್ದಾನೆ ನೋಡಿ ನನ್ನ ಮಗಂದಷ್ಟು, ನಮ್ಮ ಮನೆಯವ್ರದ್ದು ಇಬ್ಬರದ್ದು. ಹಾಗಾಗಿ ಫಸ್ಟ್ ಅವರಿಬ್ಬರದ್ದು ಹಾಕ್ಕೊಬಿಟ್ಟು ಆಮೇಲೆ ನಂದು ಒಂದು ಟೈಮ್ ಹಾಕ್ಕೊತೀನಿ. ನಂದೇನು ಸ್ವಲ್ಪನೇ ಇದೆ, ಅವರಿಬ್ಬರು ಸ್ವಲ್ಪ ಜಾಸ್ತಿ ಇರುತ್ತೆ. ವಾರಕ್ಕೆ 2 ಸರಿ ವಾಶ್ಗೆ ಹಾಕ್ತಾಯಿರ್ತೀನಿ. ಯಾಕಂದರೆ ಸ್ವಲ್ಪ ಇದ್ದಾಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ವೇಸ್ಟ್ ಅಲ್ವಾ. ಸ್ವಲ್ಪ ಜಾಸ್ತಿ ಆದಾಗ ಹಾಕ್ಬಿಡ್ತೀನಿ ಆ ಥರ. ಹಂಗಾಗಿ ಇವಾಗೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಆನ್ ಮಾಡಿ ಆಮೇಲೆ ನಾನು ಮನೆಯವ್ರು ಪೂಜೆ ಮಾಡೋಕ್ಕೆ ಹೋಗ್ತಾರೆ, ನಾನು ಅಡುಗೆ ಬರೋಣ ಅಂತ ಹೇಳ್ಬಿಟ್ಟು ಆಮೇಲೆ ಅಡುಗೆ ಮಾಡೋದನ್ನು ರೊಟ್ಟಿ ತೊಟ್ಟೋದೆಲ್ಲ ನಾನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವರು ಪೂಜೆ ಮಾಡ್ತಾಯಿದ್ರಲ್ವಾ, ಹಾಗಾಗಿ ನಾನೇ ಇದು ಮಾಡ್ಕೊಂಡೆ ನೋಡಿ. ಇದು ವಾಷಿಂಗ್ ಮಿಷಿನ್ ಸ್ಯಾಮ್ಸಂಗು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸುಮಾರು ನಾನು ಇದು ತೊಗೊಂಡು ಒಂದು 10 ವರ್ಷನೇ ಆಯಿತು ಅಂತ ಅಂದ್ಕೊತೀನಿ.
10 ಇಯರ್ಸ್ ಆಗಿರಬೇಕು. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಇನ್ನೂ ಹೊಸ ಥರನೇ ಇದೆ. ಅವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ AI ಅಂತ ಬಂದಿತ್ತಲ್ಲ, ಅದು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನು. ಅದೊಂಥರ ಕಂಪ್ಯೂಟರ್ ಇದ್ರ ಥರನೇ ಅಷ್ಟೇ, ತುಂಬಾ ಚೆನ್ನಾಗಿದೆ ಅದು. ಸುಮ್ಮನೆ ಆ ಥರ ಆನ್ ಮಾಡಿದ್ರು ಟೈಮಿಂಗ್ಸ್ ಎಲ್ಲ ಎಲ್ರಿಗೂ ಗೊತ್ತಿರುತ್ತಲ್ವ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಇವಾಗ ವಾಷಿಂಗ್ ಮಿಷಿನ್ನು. ಅದೆಲ್ಲ ಬಟ್ಟೆ ವಾಶ್ಗೆ ಹಾಕಿದ್ದಾದಮೇಲೆ ನೋಡಿ ನಮ್ಮ ಮನೆಯವರೆಲ್ಲ ದೇವ್ರಿಗೆ ರೆಡಿ ಮಾಡ್ಕೊತಿದ್ದಾರೆ. ಹೂವು ಎಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಮನೆಯವರೇ ವಾರ ಮಾಡೋದು. ನಾನು ಮಾಡ್ತೀನಿ, ಬಟ್ ತುಂಬ ಅಪರೂಪ. ಯಾಕಂದರೆ ನಮ್ಮ ಮನೇಲಿ ಏನಾದ್ರು ಡ್ಯೂಟಿಗೆ ಹೋಗಿದ್ರೆ, ಇಲ್ಲಾಂದರೆ ಎಲ್ಲರೂ ಊರುಗಳ್ಗೆ ಹೋಗಿದ್ರೆ ಆ ಟೈಮಲ್ಲಿ ನಾನು ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಮನೆಯವರೇ ಮಾಡೋದು. ತುಂಬ ಚೆನ್ನಾಗಿ ದೇವ್ರ ಪೂಜೆ ಮಾಡ್ತಾರೆ. ಹಾಗಾಗಿ ಅವರೇ ಮಾಡ್ತಾರೆ. ನಾನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ. ದೇವ್ರ ಸಾಮಾನು ಎಲ್ಲ ತೊಳ್ಕೊಟ್ಬಿಟ್ರೆ ಅವ್ರು ಪೂಜೆ ನೀಟಾಗಿ ಆರಾಮಾಗಿ ಮಾಡ್ಕೊತಾರೆ. ಅಷ್ಟೊತ್ತಿಗೆ ನಾನು ಅವ್ರು ಪೂಜೆ ಮಾಡ್ತಿದ್ದೆ, ಅದೊಂದು ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದು ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅವ್ರು ಪೂಜೆ ಮಾಡಿಸಿದಾಗ ಅಲ್ಲೇ ತಿಂಡಿ ತಿನ್ನೋ ಟೈಮ್ ಆಗಿಬಿಟ್ಟಿತ್ತಲ್ವ ಡ್ಯೂಟಿಗೆ, ಹಾಗಾಗಿ ತಿಂಡಿ ತಿಂದುಬಿಟ್ಟು ಅವರು ಬಾಕ್ಸ್ ಹಾಕ್ಕೊಂಡು ಹೋಗ್ತಾರೆ. ಬಾಕ್ಸಿಗೆ ಪುಳಿಯೋಗರೆ ಮಾಡಿದ್ದೆ, ಬಟ್ ಅದನ್ನೇನು ಶೂಟ್ ಮಾಡ್ಕೊಳ್ಳಲಿಲ್ಲ. ಯಾಕಂದರೆ 2 ಟೈಮ್ ರೊಟ್ಟಿ ತಿನ್ನೋದಿಲ್ಲ, 1 ಟೈಮ್ ತಿಂತಾರೆ ಮತ್ತು ಅಲ್ಲೇ ಸಾಕು ಅಂತಾರೆ. ಅದಕ್ಕೆ ಪುಳಿಯೋಗರೆ ಮಾಡಿಬಿಟ್ಟಿದ್ದೆ ಬಾಕ್ಸಿಗೆ. ಅದಕ್ಕೆ ರೊಟ್ಟಿ ಹಾಕ್ಬಿಟ್ಟು ಫಸ್ಟ್ ಅವ್ರಿಗೆ ರೆಡಿ ಮಾಡಿ ಇಟ್ಬಿಟ್ರೆ, ಆಮೇಲೆ ಪೂಜೆ ಮುಗಿಸಿದ ತಕ್ಷಣ ಅವ್ರು ತಿಂಡಿ ತಿಂದುಬಿಡ್ತಾರೆ. ನನ್ನ ಮಗನಲ್ಲೇ ರೆಡಿ ಆಗ್ತಾಯಿದ್ದ. ಇವ್ರದ್ದು ಆಗಿದ ತಕ್ಷಣ ಅವ್ನಿಗೆ ಹಾಕ್ಕೊಟ್ಬಿಟ್ಟು, ಅವ್ನು 8 ಗಂಟೆಗೆ ಬಿಡೋದಲ್ವ, ಹಾಗಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇರುತ್ತೆ. ಫಸ್ಟ್ ಇವ್ರಿಗೆ ಕೊಟ್ಬಿಟ್ರೆ ಆಮೇಲೆ ಅವ್ನು ತಿನ್ಕೊತಾನೆ. ಹಾಗಾಗಿ ನಮ್ಮ ಮನೆಯವ್ರದ್ದು ಇನ್ನೇನು ಆಲ್ಮೋಸ್ಟ್ ಪೂಜೆ ಆಗ್ತಾ ಬಂತು. ಅದಕ್ಕೆ ಇಲ್ಲೊಂದು ರೊಟ್ಟಿ ಹಾಕ್ಬಿಟ್ಟು ಆಮೇಲೆ ಹುಡುಗ ಮತ್ತೆ ಅವ್ರದ್ದು ಒಂದು ಅವರು ಪೂಜೆ ಮಾಡೋದು ವಿಡಿಯೋ ಮಾಡ್ಕೊಂಡಿದ್ದೀನಿ, ರೀ ತೋರಿಸ್ತೀನಿ ನೋಡಿ ನಿಮಗೂ. ಯಾಕಂದರೆ ರೊಟ್ಟಿ ಬಿಸಿ ಬಿಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗಿ ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ ಪೂಜೆ ಮಾಡೋದು. ರೊಟ್ಟಿ ಅಂತೀವಿ ಗಾಯ್ಸ್, ಇದಕ್ಕೆ ಎಷ್ಟು ಹಾಕ್ಬೇಕಲ್ಲ ನಿಮಗೆ ಗೊತ್ತಲ್ಲ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು, ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಕಡಲೆ ಬೀಜ, ಜೀರಿಗೆ ಇಷ್ಟೆಲ್ಲ ಹಾಕ್ಬೇಕು. ಅದೆಲ್ಲ ರೆಡಿ ಮಾಡ್ಕೊಳ್ಳೋ ತುಂಬ ಲೇಟಾಗಿಬಿಡುತ್ತೆ. ನೋಡಿ ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾಯಿದ್ರು. ಅಷ್ಟಂಗ ಮೇಲೆ ಇಟ್ಟು ರೆಡಿ ಮಾಡಿಕೊಟ್ಟಿದ್ದೆ ನಾನು. ಹಾಗಾಗಿ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ರು. ಈಗ ನೋಡಿ ದೇವ್ರಿಗೆ ದೀಪ ಹಚ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ದಾಸವಾಳದ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮನೇಲಿ ಕಂಪ್ನಿ ಹತ್ರ ಇರ್ತವೆ, ಕಿತ್ಕೊಂಡು ಬರ್ತಾರೆ ಅವರು ವಾರ ಇದ್ದಾಗ. ಸ್ವಲ್ಪ ಜೊತೆಗೆ ರೋಸು ತೊಗೊಂಡಿರ್ತೀವಿ, ಮಧ್ಯದಲ್ಲಿ ರೋಸ್ ಇಟ್ಟಿದ್ದಾರೆ ನೋಡಿ. ನಾನು ಗಿಡ ಹಾಕಿದ್ದೀನಿ, ಅದು ಇನ್ನೂ ಬರಬೇಕಲ್ವಾ. ಮೊನ್ನೆ ಒಂದು 2 ಮಂತ್ ಏನೋ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಹಾಕಿರೋದೆಲ್ಲ. ಅದಾದಮೇಲೆ ಒಂದು ಸ್ವಲ್ಪ ನಮಗೂ ಹೂವು ಸಿಗುತ್ತೆ. ಈಗ ನೋಡಿ ಅವರು ದೇವ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾರೆ. ಅದು ಸ್ವಲ್ಪ ಹಂಗೆ ರೊಟ್ಟಿ ಹೇಳಿದ್ನಲ್ಲ, ಲೋ ಫ್ಲೇಮ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಬಂದು ಜೊತೆಗೆ ದೇವ್ರದ್ದು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ದಿನಚರಿ ಏನಿರುತ್ತೆ ಅಂತ ತೋರಿಸ್ತೀನಿ ಅಂದಲ್ಲ, ಅದಕ್ಕೆ ಇಷ್ಟೆಲ್ಲ ಕೆಲಸ ಇರುತ್ತೆ ಗಾಯ್ಸ್. ಬೆಳಗ್ಗೆ ಹೊತ್ತು ಡೈಲಿ ಪೂಜೆ ಮಾಡೇ ಮಾಡ್ತೀವಿ ದೇವ್ರಿಗೆ ನಾವು. ಹಾಗಾಗಿ ಡೈಲಿ ಕೆಲಸ ಎಲ್ಲ ಕೆಲಸನೂ ಇದ್ದೇ ಇರುತ್ತೆ ಡೈಲಿ ನಮಗೆ. ಹಂಗಾಗಿ ನೋಡಿ ನನ್ನ ಮಗ ಮಾತ್ರ ಏನೂ ಹೆಲ್ಪ್ ಮಾಡೋದಿಲ್ಲ. ಎದ್ದೊಳೋದು, ವಾಕ್ ಹೋಗಿ ಬರೋದು ಅಷ್ಟೇ. ಹಾಲು ಗೀಲು ಏನೂ ಕುಡಿಯೋಲ್ಲ ಅವನು. ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಡ್ತಾನೆ ಅಷ್ಟೇ. ಕುಡಿದು ಸ್ನಾನಕ್ಕೆ ಹೋಗಿ ರೆಡಿ ಆಗ್ತಾನೆ. ಒಂದು ದೇವ್ರ ಕೈ ಮುಗಿದು ಅವನು ಡ್ಯೂಟಿಗೆ ರೆಡಿ ಆಗ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಡ್ಯೂಟಿ ಕಾಲೇಜ್ ಎರಡೂ ಇರುತ್ತೆ. ಹಾಗಾಗಿ 2 ಮೇಂಟೈನ್ ಮಾಡ್ತಿದ್ದಾನೆ ಪಾಪ ಅವನು. ನೋಡಿ ಅದಕ್ಕೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಪೂಜೆ ಮುಗಿಸೋಷ್ಟೊತ್ತಿಗೆ ನಾನು ಹೇಳಿದ್ನಲ್ಲ ರೊಟ್ಟಿ ಆಯಿತು. ಅದನ್ನು ಬಿಸಿ ಬಿಸಿ ಇದೆ ನಮ್ಮ ಮನೆಯವರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ. ಹಾಕ್ಬಿಟ್ಟು ಚಟ್ನಿ ಏನು ಮಾಡಿಲ್ಲ, ಯಾಕಂದರೆ ಇದಕ್ಕೇನು ಚಟ್ನಿ ಅವಶ್ಯಕತೆ ಇಲ್ಲ. ಆ ಚಟ್ನಿ ಮಾಡಿದ್ರೂ ಅದು ರೊಟ್ಟಿದು ಟೇಸ್ಟ್ ಸಿಗೋಲ್ಲ. ಹಾಗಾಗಿ ಚಟ್ನಿ ಬೇಡ ಅಂತಾರೆ ನಮ್ಮ ಮನೇಲಿ. ತುಂಬ ತುಪ್ಪನೇ ಬೇಕು, ಜಾಸ್ತಿ ತುಪ್ಪ ಬೇಕಿದ್ದಕ್ಕೆ ಅವ್ರಿಗೆಲ್ಲ. ಹಾಗಾಗಿ ತುಪ್ಪ ಹಾಕ್ಬಿಟ್ಟು ಮತ್ತು ಉಪ್ಪಿನಕಾಯಿ ಹಾಕ್ಬಿಟ್ಟು ಕೊಡ್ತೀನಿ. ಉಪ್ಪಿನಕಾಯಿನೂ ತಿನ್ನಲ್ಲ ಕೆಲವೊಂದು ಸರಿ, ಸುಮ್ಮನೆ ಜೊತೆಲಿ ಕೊಟ್ಟಿರ್ತೀನಿ ನಾನು. ಇಷ್ಟ ಇವತ್ತಿನ ದಿನಚರಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.